ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಹಿ ಅಕೌಂಟೆನ್ಸಿ ಕ್ಲಾಸಸ್. ಈ ಒಂದು ವಿಡಿಯೋದಲ್ಲಿ ಗೇನ್ ರೇಷಿಯೋನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅಂದರೆ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅನ್ನುವಂಥ ಒಂದು ಚಾಪ್ಟರಲ್ಲಿ ಗೇನ್ ರೇಷಿಯೋ 6 ಮಾರ್ಕ್ಸ್ಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಮು. ಓಕೆ, ಪ್ರಾಬ್ಲಮನ್ನು ನೋಡೋಣ. ಅಂಕಿತ್, Suchit and Soni are partners in a firm sharing profit and losses in the ratio of 4:3:2. Ankit retires from the firm. Okay, Suchit and Chandru agree to share in the ratio of 5:3. In future, calculate gain ratio of Suchit and Chandru. Okay, ಸಿಂಪಲ್ ಆಗಿ ಇರುವಂಥದ್ದು ಏನಂತಂದರೆ ಇಲ್ಲಿ ಏನು ರಿಟೈರ್ಮೆಂಟ್ ಪಾರ್ಟ್ನರ್ ಇರ್ತಾನಲ್ಲ, ಆ ಪಾರ್ಟ್ನರದ್ದು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂದ್ರೆ ಸುಚಿತ್ ಆ್ಯಂಡ್ ಚಂದ್ರು ಏನದಲ್ಲ, ಅವರು ಅವನ ಒಂದು ಶೇರನ್ನು ಯಾವ ರೀತಿ ಅಕ್ವೈರ್ ಮಾಡ್ತಾರ, ಎಷ್ಟನ್ನು ಗೇನ್ ಆಗಿ ಪಡಿತಾರ ಅನ್ನುವಂಥದ್ದು ಏನಂತಂದರೆ ಇಲ್ಲಿ ಗೇನ್ ರೇಷಿಯೋ ಅಂತ ಹೇಳ್ತೀವಿ. ಇಲ್ಲಿ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ, ಇನ್ ದ ಗಿವನ್ ಪ್ರಾಬ್ಲಮ್ ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು 4:3:2, ನ್ಯೂ ಶೇರು 5:3. ಈ ಒಂದು ಬೇಸ್ ಮೇಲೆ ಈ ರೀತಿ ಪ್ರಾಬ್ಲಮಲ್ಲಿ ಕೊಟ್ಟಾಗ ಶೇರ್ ಗೇನ್ ಎಷ್ಟಾಗುತ್ತಾ ಅಂದರೆ ಫಾರ್ಮುಲಾ ಯಾವ ರೀತಿ ಇರ್ತದೆ ರೀ, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಓಕೆ, ನಾವು ಹಿಂದಿನ ಒಂದು ಪ್ರಾಬ್ಲಮಲ್ಲಿ ನೀವು ನೋಡಿದ್ರಿ ಏನು, ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಅಲ್ಲಿ ನ್ಯೂ ಶೇರನ್ನು ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಓಲ್ಡ್ ಶೇರ್ ಮೈನಸ್ ಶೇರ್ ಸಕ್ರಿಫೈಸ್ ನೋಡಿದ್ರಿ, ನ್ಯೂ ಶೇರನ್ನು ನೋಡಿದ್ರಿ. ಇದು ಏನು ವೈಸ್ ವರ್ಷ ಆಗುವಂಥದ್ದು. ಓಕೆ, ಈಗ ಫಸ್ಟ್ ಒನ್ ಶೇರ್ ಗೇನ್ಡ್ ಬೈ ಸುಮಿತ್. ಶೇರ್ ಗೇನ್ಡ್ ಬೈ ಸುಮಿತ್ ಫಾರ್ಮುಲಾ ಏನೈತ್ರಿ, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಸುಮಿತಿಂದು ನ್ಯೂ ಶೇರ್ ಎಷ್ಟೈತ್ರಿ, 5 ಪ್ಲಸ್ 3 8. ಎಷ್ಟು 5/8. ಓಕೆ, ನೆಕ್ಸ್ಟು ಓಲ್ಡ್ ಶೇರ್, ಇದು ಈಗ ಯಾರ್ದು ಅಂಕಿತಿಂದು 4 ಅಂಕಿತಿಂದು. ನೆಕ್ಸ್ಟ್ ನಾವು ಯಾರು ಮಾಡಾಕ್ತೀವಿ, ಈಗ ಸುಚಿತ್ ಮಾಡಾಕ್ತೀವಿ. ಸೆಕೆಂಡ್ ಒನ್ ಸುಚಿತ್ ಬರ್ತಾನ. ಓಕೆ, ಅಂದರೆ ಮೈನಸ್ 3/4 ಪ್ಲಸ್ 3 7 ಪ್ಲಸ್ 2 9. ಓಕೆ, 3/9. ಈಗ ಎಲ್ ಸಿ ಎಮ್ಮನ್ನು ತೊಗೊಳ್ಬೇಕು 8 9ಕ್ಕೆ. ಇಲ್ಲಿ ಎಲ್ ಸಿ ಎಮ್ಮು ಬರೋದಿಲ್ಲ, ಆ ಒಂದು ಕಾರಣಕ್ಕಾಗಿ ಏನು ಮಾಡ್ತೀರಿ ನೀವು, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀರಿ. 8 9 72. ಓಕೆ, ಈಗ 8ರಿಂದ ಎಷ್ಟಿಲ್ಲ ಇಲ್ಲಿ ಡಿವೈಡ್ ಆಗುತ್ತೆ ನೋಡ್ರಿ. 8 9 72 ಇಂಟು 9. 9ರಲ್ಲಿ ಎಷ್ಟಲ್ಲಿ ಡಿವೈಡ್ ಆಗುತ್ತೆ, 9 8 ಇಲ್ಲಿ 8 ಮಾಡ್ಕೋತೀರಿ. 5 9 45 ಮೈನಸ್ 3 8 24. ಹೌದಾ, ಇದನ್ನು ಮೈನಸ್ ಮಾಡಿದರೆ 45 ಮೈನಸ್ 24 ಮೈನಸ್ ಮಾಡಿದರೆ ಎಷ್ಟು ಬರ್ತೀರಿ, 21/72. ಈ ರೀತಿ ನಿಮಗೆ ಆನ್ಸರು ಬರುವಂಥದ್ದು. ಯಾರ್ದು, ಸುಚಿತಿಂದು. ನೆಕ್ಸ್ಟು ಶೇರ್ ಗೇನ್ಡ್ ಬೈ ಚಂದ್ರು. ಚಂದ್ರಂದು ಯಾವ ರೀತಿ ಬರುತ್ತಾ ನೋಡೋಣ. ಈಗ ನ್ಯೂ ಶೇರ್ ಎಷ್ಟೈತಿ, ಚಂದ್ರಂದು 3 ಐತಿ. 3/8 3/8 ಮೈನಸ್ ಏನು ಓಲ್ಡ್ ಶೇರ್ ಚಂದ್ರಂದು ನೋಡ್ರಿ ಇಲ್ಲಿ. ಹೌದಾ, ಚಂದ್ರು ಯಾವ ರೀತಿ ಬರ್ತಾನೆ ಇಲ್ಲಿ, ಸುಚಿತ್ ಆ್ಯಂಡ್ ಚಂದ್ರು ನೋಡ್ರಿ ಎಷ್ಟು ಬರ್ತಿಲ್ಲಿ. ಚಂದ್ರಂದ್ರೆ ಇಲ್ಲಿ ಎಷ್ಟು ಬರ್ತೈತಿ, 2 ಬರುವಂಥದ್ದು. ಹೌದಾ, 2/9 ಅಂದರೆ 4 ಪ್ಲಸ್ 3 ಪ್ಲಸ್ 2 2/9. ಇಲ್ಲಿ ಈಗಾಗಲೇ ನೀವು ಎಲ್ ಸಿ ಎಮ್ನ ಮಾಡಿದಿರಿ, ಎಷ್ಟು ಬರ್ತೈತಿ 72. ಈಗ 8ಲೆ 72 ಎಷ್ಟಲ್ಲಿ ಡಿವೈಡ್ ಆಗತ್ತೆ ರೀ, 8 9 9 8. ಓಕೆ, ಇಲ್ಲಿ 3 9 ಅಂದರೆ ಎಷ್ಟು ಬರ್ತೈತಿ, 27 ಮೈನಸ್ 2 8 16. ಓಕೆ, ಅಂದ್ರೆ 11/72. ಓಕೆ, ಈಗ ಗೇನ್ ರೇಷಿಯೋ ಏನ್ರಿ, ಗೇನ್ ರೇಷಿಯೋ ಇಸ್ ಈಕ್ವಲ್ ಟು 21/72 ರೇಸ್ ಟು 11/72. ಓಕೆ, ಈಗ ಡಿನಾಮಿನೇಟರ್ ಎರಡು ಕೂಡ ಸೇಮ್ ಅದಾವೆ, ಹಾಗಾಗಿ ಎರಡನ್ನು ಕ್ಯಾನ್ಸಲ್ ಮಾಡ್ತೀರಿ. ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರ್ತೀರಿ, 21/11. ದಿಸ್ ಇಸ್ ದ gain ratio of the
Suchit and Chandru. Okay, next second problem. Vani, Rani and Soni are partners in a firm sharing profit and losses in the ratio of 4:3:2. Soni retires from the firm. Vani and Rani agree to share equally in future. ಈ ರೀತಿ ಪ್ರಾಬ್ಲಮ್ ಐತಿ. ಗಿವನ್ ಪ್ರಾಬ್ಲಮ್ ಒಳಗೆ ಓಲ್ಡ್ ರೇಷಿಯೋನ ಕೊಟ್ಟಿದ್ದಾನೆ, ನೆಕ್ಸ್ಟ್ ನ್ಯೂ ಶೇರನ್ನು ಕೊಟ್ಟಿದ್ದಾನೆ. ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸು ವಾಣಿ, ನೆಕ್ಸ್ಟ್ ರಾಣಿ. ಇಲ್ಲಿ ಯಾರು ಸೋನಿ ಅನ್ನೋರು ರಿಟೈರ್ ಆಗಕತ್ತಾರ. ಓಕೆ, ಫಸ್ಟು ಶೇರ್ ಗೇನ್ಡ್ ಬೈ ವಾಣಿ. ವಾಣಿದು ಯಾವ ರೀತಿ ಗೇನ್ ಬರುತ್ತಂತೇಳಿ ನೋಡೋಣ. ಫಾರ್ಮುಲಾ ಏನು? ಫಾರ್ಮುಲಾ ಏನು ರೀ ನಮ್ಮದು? ಹಿಂದಿನ ಪ್ರಾಬ್ಲಮ್ ನೋಡಿದ್ರಿ ಏನು? ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಓಕೆ, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನ್ಯೂ ಶೇರ್ ಎಷ್ಟೈತಿ? 1 ಪ್ಲಸ್ 1 2, 1/2 1/2 ಮೈನಸ್ ನೋಡಿ. ನೆಕ್ಸ್ಟು ಯಾರು ಮಾಡಾಕತ್ತೀರಿ? ವಾಣಿದು ಮಾಡಾಕತ್ತೀರಿ. ಓಲ್ಡ್ ಶೇರು 4 ವಾಣಿಗೆ ಸಂಬಂಧಪಡುವಂಥದ್ದು. 4/4 + 3 + 2 ಎಷ್ಟಾಗತ್ತೆ ರೀ? 4 + 3 + 2 9 ಆಗುವಂಥದ್ದು. 9. ಓಕೆ, ಈಗ ಎರಡದ್ದು ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ತೆಗಿಯೋಕೆ ಬರೋದಿಲ್ಲ, ಹಾಗಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀರಿ. ಎಷ್ಟು ಬರ್ತಾ? 18. 2 9s 18 ಆರ್ 9 2s 18. ನೆಕ್ಸ್ಟ್ 2 9s 18, 9 2s 18 ಇಂಟು 2 ಮಾಡ್ಕೋತೀರಿ. ಹೌದಾ? 1 9s 9, 4 2s 8 ಅಂದರೆ 1/18. ಓಕೆ, 9 - 8 1 ಬರುವಂಥದ್ದು. ನೆಕ್ಸ್ಟು ರಾಣಿದು ಮಾಡ್ತೀವಿ. ಹೌದಾ? ರಾಣಿದು ಕೂಡ ಏನು? ನ್ಯೂ ಶೇರ್ ಎಷ್ಟೈತಿ? 1/2 ಮೈನಸ್. ಈಗ ರಾಣಿ ಅಂತಂದರೆ ನೋಡಿ 3 ಬರ್ತೈತಿ. 3/9. ಓಕೆ, 3/9 ಎಲ್ ಸಿ ಎಮ್ ತಗೊಳ್ತೀರಾ. ಎಷ್ಟು? 2 9s 18, 2 9s 18, 9 2s 18. ಓಕೆ, 1 9s 9, 3 2s 6 ಅಂದರೆ 3/18. 3/18. ನೆಕ್ಸ್ಟ್ ಗೇನ್ ರೇಷಿಯೋನ ಮಾಡ್ತೀರಾ. ಎಷ್ಟು? 1/18 raised to 3/18. ಓಕೆ, ಅಂದರೆ ಎರಡೂ ಕೂಡ ಡಿನೋಮಿನೇಟರ್ ಎರಡೂ ಕೂಡ ಸೇಮ್ ಅದಾವು, ಹಾಗಾಗಿ ಎರಡನ್ನು ಕ್ಯಾನ್ಸಲ್ ಮಾಡ್ಕೋತೀರಾ. ಎಷ್ಟು? 1:3. ದಿಸ್ ಈಸ್ ದ ಗೇನ್ ರೇಷಿಯೋ ಆಫ್ ದಿ ವಾಣಿ ಆ್ಯಂಡ್ ರಾಣಿ. ಇದು ವಾಣಿದು, ಇದು ರಾಣಿದು. ಓಕೆ, ನೆಕ್ಸ್ಟ್ ಎ ಬಿ ಸಿ ಆ್ಯಂಡ್ ಡಿ ಆರ್ ಪಾರ್ಟ್ನರ್ಸ್ in a firm sharing profit and losses in the ratio of 2:1 2:1. On age retirement, continuing partners decided to share future profits equally. ಅಂದರೆ ಇಲ್ಲಿ ಓಲ್ಡ್ ರೇಷಿಯೋ ಏನು? 2:1:2:1. ಓಕೆ, ನೆಕ್ಸ್ಟ್ ನ್ಯೂ ಶೇರು ಈಕ್ವಲಿ ಅಂತಂದ್ರೆ 3 ಮಂದಿ ಈಕ್ವಲಿ ಅಂತಂದರೆ 1:1:1 ಬರುವಂಥದ್ದು. ಓಕೆ, ಈಗ ಫಸ್ಟು ಇಲ್ಲಿ ರಿಟೈರ್ ಆಗೋವಂಥವ್ರು ಯಾರೀಗ? ಎ ರಿಟೈರ್ ಅಂದರೆ ರಿಟೈರ್ ಬಿಟ್ಟು ನಾವು ಬೇರೆದವ್ರದ್ದು ಮಾಡಬೇಕು. ನೋಡಿ, ಶೇರ್ ಗೇನ್ಡ್ ಬೈ ಬಿ. ನಮ್ಮ ಫಾರ್ಮುಲಾ ಏನು ರೀ? ನ್ಯೂ ಶೇರ್. ನ್ಯೂ ಶೇರ್ ಎಷ್ಟಾಗುತ್ತೆ ಈಗ? 1/1 + 1 + 1 ಅಂದರೆ 3 ಮೈನಸ್. ಈಗ ಬಿ ಮಾಡಕತ್ತೀವಿ ಅಂದರೆ 1 1/2 + 1 3. ನೆಕ್ಸ್ಟ್ 2 + 1 3, 3 + 3 6. ಓಕೆ, ಈಗ ಎಲ್ ಸಿ ಎಮ್ಮನ್ನು ತಕ್ಕೊಳ್ಬೇಕು. ಎಲ್ ಸಿ ಎಮ್ಮನ್ನು ತಕ್ಕೊಳ್ರಿ. ಎಲ್ ಸಿ ಎಮ್ ತಕ್ಕೊಂಡಾಗ ಎಷ್ಟು ಬರ್ತೈತೆ ರೀ? ಎಲ್ ಸಿ ಎಮ್ಮು 6 ಬರ್ತೈತಿ. ಓಕೆ, 6 ಬರುವಂಥದ್ದು ಎಲ್ ಸಿ ಎಮ್ಮು. ನೆಕ್ಸ್ಟ್ ಈಗ 3 2s, ನೆಕ್ಸ್ಟ್ 6 1s ಅಂದರೆ 1 2 1 × 2 ಅಂದರೆ 2, 1 1s 1 ಅಂದರೆ 1/6. ಓಕೆ, ನೆಕ್ಸ್ಟ್ ಶೇರ್ ಗೇನ್ಡ್ ಬೈ ಸಿ. ಶೇರ್ ಗೇನ್ಡ್ ಬೈ ಸಿ. ಸಿಗೆ ನೋಡ್ರಿ, ಹಾಂ, ಈಗ
ಶೇರ್ ಗೇನ್ಡ್ ಬೈ ಸಿ ಅಂತಂದಾಗ ಸಿ ಇದು ಏನೈತಿ ನೋಡೋಣ. ಓಕೆ, 1/3 ನ್ಯೂ ಶೇರ್ 1/3 ಮೈನಸ್ 2/1 2/6 ಎಲ್ ಸಿ ಎಮ್ ಎಷ್ಟು ಬರ್ತಾ 18 ಬರುವಂಥದ್ದು, ಸಾರಿ 6 ಬರುವಂಥದ್ದು, 6 ಬರುವಂಥದ್ದು. ಈಗ 3 2s 6 6 1s 1. ಓಕೆ ಓಕೆ 1 2s 2 2 1s 2 2 minus 2 ಎಷ್ಟಾಗುತ್ತೆ 0 ಆಗುವಂಥದ್ದು 0/6. ಓಕೆ, ನೆಕ್ಸ್ಟು ಶೇರ್ ಗೇನ್ಡ್ ಬೈ ಡಿ. ಡಿನ ನೋಡಿದರೆ 1/3 ಮೈನಸ್ 1/6 ಅಂದರೆ 1 ಡಿ ಆಗುವಂಥದ್ದು. ಓಕೆ, ಈಗ ನಿಮ್ಮದು ಎಲ್ ಸಿ ಎಮ್ ಏನು ಬರುತ್ತೆ 6 ಬರುವಂಥದ್ದು. ಎಲ್ ಸಿ ಎಮ್ 6 ಅಂತಂದರೆ 3 2s ಇಂಟು 2 6 1s 1 ಅಂದರೆ 2 minus 1 2 minus 1 ಅಂತಂದರೆ 1/6. ಓಕೆ, ಈ ರೀತಿ ಬರೆದಾಗ ನಿಮ್ಮದು ಗೇನ್ ರೇಷಿಯೋ ಏನಾಗುತ್ತೆ? ಫಸ್ಟು ಶೇರ್ ಗೇನ್ಡ್ ಬೈ ಬಿದೇನು 1/6 ರೇಸ್ ಟು, ನೆಕ್ಸ್ಟು ಸಿದೇನು 0/6, ನೆಕ್ಸ್ಟು ಡಿದೇನು 1/6. ಓಕೆ, ಈಗ ನಿಮ್ಮದು ರೇಷಿಯೋ ಏನಾಗತ್ತಂತಂದರೆ 1/6 ರೇಸ್ ಟು 1/6. ಹೌದಾ? 1/6 ಅಂತಂದರೆ ಏನ್ರಿ ಈಗ 1:1 1:1. ದಿಸ್ ಇಸ್ ದ ಗೇನ್ ರೇಷಿಯೋ. ಅಂದರೆ ಇಲ್ಲಿ ಇದು ಯಾರಿಗೆ ಸಂಬಂಧಪಡ್ತೈತಿ? ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೇನ್ ಹೋಗೋದಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಅವನನ್ನು ತೆಗೆದು ಡೈರೆಕ್ಟಾಗಿ ಓನ್ಲಿ ನೀವು ಬಿ ಆ್ಯಂಡ್ ಡಿ ಮಾತ್ರ ಗೇನ್ ರೇಷಿಯೋವನ್ನು ತೋರಿಸ್ತೀರಿ. ಓಕೆ, ಈ ರೀತಿ ಮಾಡಬೇಕಾಗತ್ತಾ. ನೆಕ್ಸ್ಟ್ ಫೋರ್ತ್ ಒನ್ ಎ ಬಿ ಆ್ಯಂಡ್ ಸಿ ಆರ್ ಪಾರ್ಟ್ನರ್ಸ್ sharing profit and losses in the ratio of 1:1:1. B retires. Okay, from the firm A and C decided to share the profit in future in the ratio of 4:3. Calculate gain ratio. ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಏನು? ಓಲ್ಡ್ ರೇಷಿಯೋನ ಕೊಟ್ಟಿದ್ದಾನೆ, ನ್ಯೂ ಶೇರನ್ನು ಕೊಟ್ಟಿದ್ದಾನೆ. ಆ್ಯಸ್ ಪರ್ ಇದ್ರ ಪ್ರಕಾರ ಶೇರ್ ಗೇನ್ ಎಷ್ಟು ಅಂದರೆ ಫಾರ್ಮುಲಾ ಏನು? ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಓಕೆ, ಈಗ ಶೇರ್ ಗೇನ್ಡ್ ಬೈ ಎ. ನ್ಯೂ ಶೇರ್ ಏನು? ಎದು 4/3 ಅಂದರೆ 4:3 ಐತಿ. ಈಗ 4 + 3 ಅಂತಂದರೆ 4/7 ಮೈನಸ್ ಏನು ಓಲ್ಡ್ ಶೇರ್ ಎದ್ದಿದು ಅಂದರೆ 1/3. ಈಗ 7 ಮತ್ತು 3ದು ಎಲ್ ಸಿ ಎಮ್ ಅನ್ನು ತೆಗಿತೀರಿ, ಬಟ್ ಎಲ್ ಸಿ ಎಮ್ ಬರೋದಿಲ್ಲ ಇದಕ್ಕೆ. ಹಾಗಾಗಿ 7 × 3 ಮಾಡ್ಕೊತೀರಿ, ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. ಇದಕ್ಕೆ ಎಷ್ಟು ಬರ್ತಾ 21. ಓಕೆ, ಈಗ 7 3s 21, 3 7s 21 ಅಂದರೆ 4 3s 12 ಮೈನಸ್ 1 × 7 ಅಂತಂದರೆ 1 7s 7 ಎಷ್ಟು ಬರ್ತಾ 5/21. ಓಕೆ, ಇದು ಏದಾಯಿತು. ನೆಕ್ಸ್ಟ್ ಸಿದು ನೋಡ್ರಿ 3/7 ಮೈನಸ್ 1/3. ಹೌದಾ? ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನಿಮ್ಮದು ಎಲ್ ಸಿ ಎಮ್ ಏನು 21. ಓಕೆ, 21 ಬರ್ತೈತಿ. ನೆಕ್ಸ್ಟ್ 7 3s 3 ನೆಕ್ಸ್ಟ್ 3 7s ಅಂದರೆ 3 3s 9 ಮೈನಸ್ 1 7s 7 2/21. ಈಗ ಗೇನ್ ರೇಷಿಯೋ ಏನ್ರಿ? ಫಸ್ಟ್ ಒನ್ 5:21 2/21. ಓಕೆ, ಈ ರೀತಿ ಬರ್ಕೊಂಡಾಗ ಈಗ ಎರಡೂ ಕೂಡ ಡಿನಾಮಿನೇಟರ್ ಸೇಮ್ ಅದಾವೆ, ಕ್ಯಾನ್ಸಲ್ ಮಾಡ್ತೀವಿ. ಡೈರೆಕ್ಟಾಗಿ ಬರಿತೀರಿ ಏನಂತ 5:2. ದಿಸ್ ಇಸ್ ದ ಆನ್ಸರ್. ದಿಸ್ ಇಸ್ ದ ಗೇನ್ ರೇಷಿಯೋ ಆಫ್ ದಿ ಎ ಆ್ಯಂಡ್ ಸಿ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ನು
ಫಿಫ್ತ್ ಒನ್ ನೋಡ್ತೀರಾ, ಅಶೋಕ್, ಅನಿಲ್ ಆ್ಯಂಡ್ ವಿಜಯ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 1/2, 3/10, 1/5 ಅಂದರೆ ಪ್ರಪೋರ್ಷನಲಿ ಕೊಟ್ಟಿದ್ದಾರೆ. ಈಗ ಅನಿಲ್ ರಿಟೈರ್ ಅಕ್ಕನಲ್ಲಿ, ಓಕೆ, ಅಶೋಕ್ ಆ್ಯಂಡ್ ಅಜಯ್ದು ನಾವು ಏನು ಮಾಡಬೇಕು, ಗೇನ್ ರೇಷಿಯೋವನ್ನು ತೆಗಿಬೇಕು. ಇಲ್ಲಿ ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ಕೊಟ್ಟಾರ ಅಂತಂದರೆ ನ್ಯೂ ರೇಷಿಯೋ ಏನು 3:2, ಓಲ್ಡ್ ರೇಷಿಯೋ ಈ ರೀತಿ ಕೊಟ್ಟಾರ. ಓಕೆ, ಈಗ ರಿಟೈರ್ ಆಗುವಂಥವ್ರು ಯಾರಿಲ್ಲಿ, ಅನಿಲ್ ರಿಟೈರ್ ಅಕ್ಕನ ಅಂದರೆ ಸೆಕೆಂಡ್ ಒನ್ ಬರುವಂಥವನು. ಈಗ ನೋಡ್ರಿ, ಶೇರ್ ಗೇನ್ಡ್ ಬೈ ಅಶೋಕ್. ಓಕೆ, ಅಶೋಕಂದು ಅಂದರೆ ಫಾರ್ಮುಲಾ ಪ್ರಕಾರ ಏನೀಗ ನ್ಯೂ ಶೇರನ್ನು ತೊಗೋಬೇಕು. ನ್ಯೂ ಶೇರ್ ಅಂತಂದರೆ ಕೊಟ್ಟಿದ್ದಾನೆ ಇಲ್ಲಿ 3/5 ಅಂದರೆ 3 + 2 5 ಮೈನಸ್ ಓಲ್ಡ್ ಶೇರ್. ಹೌದಲ್ರಿ, ನಮ್ಮ ಫಾರ್ಮುಲಾ ಏನು, ಫಾರ್ಮುಲಾ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಓಕೆ, ಓಲ್ಡ್ ಶೇರ್ ಏನೈತಿ ಈಗ ಯಾರ್ದು, ಅಶೋಕಂದು. ಫಸ್ಟ್ ಒನ್ 1/2, 1/2 ನಿಮ್ದೀಗ 5 ಮತ್ತು 2ಕ್ಕೆ ಎಲ್ ಸಿ ಎಮ್ಮನ್ನು ತೆಗಿಬೇಕು. ಬಟ್ ಎಲ್ ಸಿ ಎಮ್ ಬರೋದಿಲ್ಲ, ಹಾಗಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀರಿ. 5 2s are 10, ಹೌದಾ, 5 2s are 10 ಇಂಟು 2, 2 5s are, ಓಕೆ, 3 2s are 6, 1 5s are 5 ಅಂದರೆ 1/10. ದಿಸ್ ಇಸ್ ದ ಅಶೋಕ್ ಗೇನ್ ಶೇರ್. ನೆಕ್ಸ್ಟು ಅಜಯಿಂದ ಈಗ ನ್ಯೂ ಶೇರ್ ಎಷ್ಟೈತ್ರಿ, 2 ಐತಿ. 2/5 ಮೈನಸ್ ನೋಡ್ರಿ, ಈಗ ಯಾರ್ದು ಮಾಡತ್ರಿ, ಅಜಯ್ದು ಮಾಡತ್ರಿ. ಅಜಯ್ ತರ್ಡ್ ಒನ್ ಅದಾನ ಅಂದರೆ ತರ್ಡ್ ಸಂಬಂಧಪಡುವಂಥದ್ದು ಅಂದರೆ 1/5 ಇಸ್ ಈಕ್ವಲ್ ಟು, ಈಗ ನಿಮ್ಮದು ಏನಾಗುತ್ತೆ ಅಂದರೆ ಡಿನೋಮಿನೇಟ್ರು 5 1s are 5, ಇದನ್ನು ನೀವು ಎಲ್ ಸಿ ಎಮ್ಮನ್ನು ತೊಗೋಬೇಕಂತಂದ್ರೆ ಏನಾಗುತ್ತೆ ರೀ, ಎಲ್ ಸಿ ಎಮ್ ತೊಗೊಂಡಾಗ 5 ಬರ್ತೈತಿ. ಓಕೆ, ಈಗ 5 1s are ಇಂಟು 1 5 1s are ಅಂದರೆ 2 ಮೈನಸ್ 1/5. ಈಗ ಇಲ್ಲಿ ಡಿನೋಮಿನೇಟ್ರು ನಿಮ್ಮದು ವೇರಿಯಂಟ್ ಆಯಿತು. ಡಿನೋಮಿನೇಟ್ರ್ ಏನಾಯ್ತು ರೀ, ನಿಮ್ಮದು ಬೇರೆ ಬಂದಿರೋದ್ರಿಂದ ಡಿನೋಮಿನೇಟ್ರನ್ನ ಸೇವ್ ಮಾಡ್ಕೊಳ್ಬೇಕು. ಹೌದಾ, ಕನ್ವರ್ಸೇಷನ್ ಮಾಡ್ಕೋಬೇಕು. ಯಾವಾಗ ಡಿನೋಮಿನೇಟ್ರ್ ಚೇಂಜಸ್ ಇರ್ತೈತಿ ಆವಾಗ ಹೈಯೆಸ್ಟ್ ಡಿನಾಮಿನೇಟ್ರನ್ನು ಲೋಯೆಸ್ಟ್ ಡಿನಾಮಿನೇಟರ್ ಡಿವೈಡ್ ಮಾಡಬೇಕು. ಅಂದರೆ 10/5, 5 1s are 5 2s are ಇಂಟು 2 ಮಾಡ್ಕೋತೀರಿ. ಇದಕ್ಕೂ ಇಂಟು 2, 1 2s are 2 ಡಿವೈಡೆಡ್ ಬೈ 5 2s are 10 ಅಂದರೆ ಈಗ ಅಜಯ್ದು 2/10, ಅಶೋಕಂದು 1/10 ಬರ್ಕೋತೀರಿ. ಗೇನ್ ರೇಷಿಯೋ ಏನ್ರಿ, ಈಗ 1/10 ರೇಸ್ ಟು 2/10. ಓಕೆ, ಈಗ ರೇಷಿಯೋ ಎರಡೂ ಕೂಡ ಎಲ್ ಸಿ ಎಮ್ ಸೇಮ್ ಇರೋದ್ರಿಂದ 10 10 ಕ್ಯಾನ್ಸಲ್ ಮಾಡ್ತೀರಿ. ಆನ್ಸರ್ ಏನು ಬರ್ತೈತಿ, 1:2. ದಿಸ್ ಇಸ್ ದ gain ratio of the Ashok and Ajay. Okay students, I hope all of you understood the problems. ಇಲ್ಲಿ ಗೇನ್ ರೇಷಿಯೋನ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾತಂದರೆ ವೆರಿ ಇಂಪಾರ್ಟೆಂಟ್. ಹೌದಾ, ಹೀಗಾಗಿ ಒಳ್ಳೆಯ ಒಂದು ಪ್ರಾಕ್ಟೀಸನ್ನು ಮಾಡಿರಿ, ಹೆಚ್ಚು ಕ್ವಶನನ್ನು ಸಾಲ್ವ್ ಮಾಡಿರಿ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸನ್ನು ತಿಳಿಸಿ. ಹಾಗೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕನ್ ಇರುತ್ತೆ, ಆ ಬೆಲ್ ಐಕನನ್ನು ನೀವು ಪ್ರೆಸ್ ಮಾಡೋದ್ರ ಮೂಲಕ ನಿಮಗೆ ನಾವು ಬಿಡುವಂಥ ನ್ಯೂ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಓಕೆ, ಥ್ಯಾಂಕ್ ಯು.